ದೋಸ್ತ್ರೆ, ಈ ಕಥೆ ಒಂದು ರಾತ್ರಿಯಿಂದ ಶುರುವಾಗುತ್ತದೆ. ನಿಖರವಾಗಿ 3 ಗಂಟೆಯ ಸಮಯದಲ್ಲಿ. ಹೊರಗೆ ನೋಡಿದರೆ ಎಲ್ಲವೂ ಸಾಮಾನ್ಯವಾಗಿಯೇ ಇದೆ. ನದಿಯ ನೀರು ನಿಶಬ್ದವಾಗಿ ಹರಿಯುತ್ತಿದೆ. ಆ ನಿಶಬ್ದದಲ್ಲಿ ಯಾವುದೇ ಅಲಜಡಿ ಇಲ್ಲ. ಆದರೆ ಅದೇ ನಿಶಬ್ದದ ಹಿಂದೆ ಒಂದು ದೊಡ್ಡ ಆತಂಕ ಮರೆಯಾಗಿದೆ. ಗಡಿಯ ಆಚೆಗಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆಯೇ ರೂಪದಲ್ಲಿದೆ. ಕಾಗದಗಳಲ್ಲಿ ಕಾಣುವ ಅಂಕಿಅಂಶಗಳು ಒಂದು ಹೇಳುತ್ತಿವೆ, ನೆಲದ ಮೇಲೆ ನಡೆಯುತ್ತಿರುವ ವಾಸ್ತವ ಇನ್ನೊಂದು ಹೇಳುತ್ತಿದೆ. ಸತ್ಯಗಳು ಬಹಳಷ್ಟು ಬಾರಿ ನಕ್ಷೆಗಳಲ್ಲಿ ಕಾಣಿಸುವುದಿಲ್ಲ, ಆದರೆ ಅವೇ ನಿರ್ಣಯಗಳನ್ನು ಬಲವಂತವಾಗಿ ತೆಗೆದುಕೊಳ್ಳುವಂತೆ ಮಾಡುತ್ತವೆ. ಪೂರ್ವ ದಿಕ್ಕಿನಲ್ಲಿರುವ ದೇಶದಲ್ಲಿ ಹೊಲಗಳು ಸಂಪೂರ್ಣವಾಗಿ ಒಣಗಿ ಹೋಗಿವೆ. ಕಾಲುವೆಗಳಲ್ಲಿ ನೀರೇ ಇಲ್ಲ. ನದಿಗಳು ಇದ್ದರೂ ಹೊಲಗಳು ಬಾಯಾರಿಕೆಯಿಂದ ಬಿರುಕು ಬಿಟ್ಟಿವೆ. ಗ್ರಾಮಗಳಲ್ಲಿ ರೈತರು ಒಣಗಿದ ಮಣ್ಣನ್ನು ನೋಡುತ್ತಾ ಮೌನವಾಗಿ ನಿಂತಿದ್ದಾರೆ. ನಗರಗಳಲ್ಲಿ ಕುಡಿಯುವ ನೀರಿಗಾಗಿ ಜಗಳಗಳು ಶುರುವಾಗಿವೆ. ಜನರು ಈಗ ಪ್ರಶ್ನೆಗಳನ್ನು ಕೇಳುವುದನ್ನು ಬಿಟ್ಟಿದ್ದಾರೆ, ಏಕೆಂದರೆ ಪ್ರಶ್ನೆಗಳನ್ನು ಕೇಳುವ ಸಮಯ ಮುಗಿದು ಹೋಗಿದೆ. ಈಗ ಅವರಿಗೆ ಬೇಕಿರುವುದು ಉತ್ತರಗಳು. ಆ ಉತ್ತರಗಳು ಇಲ್ಲದಿದ್ದರೆ ಭಯ ಹುಟ್ಟುತ್ತದೆ. ಅದೇ ಭಯ ನಿಧಾನವಾಗಿ ಒಂದು ನಿರ್ಣಯವಾಗಿ ಬದಲಾಗುತ್ತಿದೆ. ಒಂದು ಕಾಲದಲ್ಲಿ ಸಾಮಾನ್ಯವೆಂದು ಭಾವಿಸಿದ ನೀರು ಈಗ ಅಧಿಕಾರವನ್ನು ನಿರ್ಣಯಿಸುವ ಅಂಶವಾಗಿ ಬದಲಾಗಿ ಹೋಗಿದೆ. ಈ ಭಾಗಕ್ಕೆ ನೋಡಿದರೆ ಪರಿಸ್ಥಿತಿ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಗಡಿಯ ಈ ಭಾಗದಲ್ಲಿ ನದಿಗಳು ಸಾಮಾನ್ಯವಾಗಿ ಹರಿಯುತ್ತಿವೆ. ಆಣೆಕಟ್ಟುಗಳು ಬಲವಾಗಿ ನಿಂತಿವೆ. ಸರ್ಕಾರದ ಫೈಲ್ಗಳಲ್ಲಿರುವ ಸಂಖ್ಯೆಗಳು ಸುರಕ್ಷಿತವಾಗಿವೆ. ಹೊರಗಡೆ ನೋಡಿದರೆ ಶಾಂತಿಯೇ. ಆದರೆ ಡೆಲ್ಲಿಯಲ್ಲಿನ ಮುಚ್ಚಿದ ಕೊಠಡಿಗಳಲ್ಲಿ ಆ ಶಾಂತಿಯಿಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಸ್ಪಷ್ಟವಾಗಿ ಹೇಳುತ್ತಿವೆ, ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪುವ ದಿಕ್ಕಿಗೆ ಹೋಗುತ್ತಿದೆ. ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಕೃಷಿ ಕುಸಿದು ಹೋಗುತ್ತಿದೆ. ಜನರು ರಸ್ತೆಗಳಿಗೆ ಬಂದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಸರ್ಕಾರದ ಮೇಲೆ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆಯ್ಕೆಗಳು ಮಾತ್ರ ಕಡಿಮೆಯಾಗುತ್ತಿವೆ. ಈಗ ಅಲ್ಲಿಗೆ 2 ಮಾರ್ಗಗಳು ಮಾತ್ರ ಬಾಕಿ ಉಳಿದಿವೆ. ಒಂದು, ಪರಿಸ್ಥಿತಿಯನ್ನು ಒಳಗಡೆಯೇ ನಿಯಂತ್ರಣಕ್ಕೆ ತರುವ ಪ್ರಯತ್ನ ಮಾಡುವುದು. ಎರಡನೆಯದು, ನೆರೆಯ ದೇಶಕ್ಕೆ ಹೋಗುವುದು. ಆ ಎರಡನೇ ಮಾರ್ಗ ರಾಜಕೀಯವಾಗಿ ತುಂಬಾ ಬಾರಿಯದ್ದು, ಏಕೆಂದರೆ ಆ ಮಾರ್ಗ ಒಂದು ಪದದಿಂದ ಶುರುವಾಗುತ್ತದೆ: ಭಾರತದಿಂದ ನೀರಿನ ಸಹಾಯ. ಈ ಪದವನ್ನು ಫೈಲ್ನಲ್ಲಿ ಬರೆಯುವುದು ಸುಲಭವಲ್ಲ. ಕ್ಯಾಮೆರಾಗಳ ಮುಂದೆ ಯಾರೂ ಇದನ್ನು ಬಹಿರಂಗವಾಗಿ ಮಾತನಾಡಲು ಬಯಸುವುದಿಲ್ಲ, ಏಕೆಂದರೆ ಇದು ಕೇವಲ ನೀರಿನ ವಿಷಯವಲ್ಲ. ಇದು ದೇಶದ ಗೌರವ, ಭದ್ರತೆ, ರಾಜಕೀಯ ಭವಿಷ್ಯಕ್ಕೆ ಸಂಬಂಧಿಸಿದ ಅಂಶ. ಢಾಕಾದಲ್ಲಿ ಮಂತ್ರಿಗಳ ಸಭೆಗಳು ಮುಚ್ಚಿದ ಕೊಠಡಿಗಳಲ್ಲಿ ನಡೆಯುತ್ತಿವೆ. ಮಾತುಗಳು ತುಂಬಾ ಕಡಿಮೆ, ಆದರೆ ಆ ಮೌನದಲ್ಲಿ ಭಯ ತುಂಬಾ ಹೆಚ್ಚು. ಕೆಲವರು ಇದು ತಾತ್ಕಾಲಿಕ ಸಮಸ್ಯೆ ಮಾತ್ರ ಎನ್ನುತ್ತಿದ್ದಾರೆ. ಇನ್ನು ಕೆಲವರು ಮಾತ್ರ ಈಗಲೇ ಸರಿಯಾದ ನಿರ್ಣಯ ತೆಗೆದುಕೊಳ್ಳದಿದ್ದರೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಯಿಂದ ಹೋಗುತ್ತದೆ ಎಂದು ಎಚ್ಚರಿಸುತ್ತಿದ್ದಾರೆ. ನದಿಯ ನೀರು ಈಗ ನೀರು ಮಾತ್ರವಲ್ಲ, ಅದು ಅಧಿಕಾರ, ಅದು ಭದ್ರತೆ, ಅದು ಗೌರವ. ಆ ಸಂಕೇತ ಡೆಲ್ಲಿಗೆ ತಲುಪಿದೆ. ಹೊರಗಡೆ ಯಾವುದೇ ಅಧಿಕೃತ ಪ್ರಕಟಣೆ ಇಲ್ಲ, ಆದರೆ ಒಳಗಡೆ ಫೈಲ್ಗಳು ಚಲಿಸಲು ಶುರುವಾಗಿದೆ. ಹಳೆಯ ಒಪ್ಪಂದಗಳು, ಹಳೆಯ ವಾಗ್ದಾನಗಳು, ಹಳೆಯ ವಿವಾದಗಳು ಒಂದೇ ಸಾರಿ ಟೇಬಲ್ ಮೇಲೆ ಬಿದ್ದಿವೆ. ತೀಸ್ತಾ, ಗಂಗಾ, ಫರಕ್ಕಾ ಮತ್ತೆ ಚರ್ಚೆಗೆ ಬಂದಿವೆ. ಒಂದು ವರ್ಗದ ಅಧಿಕಾರಿಗಳು ಇದನ್ನು ಮಾನವೀಯ ಅಂಶವಾಗಿ ನೋಡುತ್ತಿದ್ದಾರೆ. ಮತ್ತೊಂದು ವರ್ಗ ಮಾತ್ರ ಇದನ್ನು ವ್ಯೂಹಾತ್ಮಕ ಅವಕಾಶವಾಗಿ ನೋಡುತ್ತಿದೆ. ಏಕೆಂದರೆ ನೀರನ್ನು ಕೊಡುವುದು ಅಂದರೆ ಕೇವಲ ಸಹಾಯ ಮಾಡುವುದಲ್ಲ, ಅದು ಭವಿಷ್ಯದಲ್ಲಿ ಸಂಬಂಧಗಳ ದಿಕ್ಕನ್ನು ನಿರ್ಣಯಿಸುವುದು. ಅದೇ ಸಮಯದಲ್ಲಿ ಗಡಿಯಲ್ಲಿ ಚಲನೆಗಳು ಶುರುವಾಗಿವೆ. ಮೀಡಿಯಾಕ್ಕೆ ಸ್ವಲ್ಪ ಮಾಹಿತಿ ಲೀಕ್ ಆಗಿದೆ. ಪೂರ್ಣ ಸುದ್ದಿ ಬಂದಿಲ್ಲ, ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ: ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ತುಂಬಾ ತೀವ್ರವಾಗಿದೆ. ಜನರು ಖಾಲಿ ಬಟ್ಟಲುಗಳೊಂದಿಗೆ ರಸ್ತೆಗಳಲ್ಲಿ ನಿಂತಿದ್ದಾರೆ. ರೈತರು ಒಣಗಿದ ಮಣ್ಣನ್ನು ನೋಡುತ್ತಾ ಆಶೆಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ನದಿಗಳ ಪಕ್ಕದ ಗ್ರಾಮಗಳು ಭಯದಿಂದ ತುಂಬಿವೆ. ಬರುವ ಸೀಸನ್ ಕೊನೆಯದೂ ಆಗಿರಬಹುದು ಎಂಬ ಆಲೋಚನೆ ಅವರನ್ನು ಬೆನ್ನಟ್ಟುತ್ತಿದೆ. ಸರ್ಕಾರದ ಮೇಲೆ ಪ್ರಶ್ನೆಗಳು ಹೆಚ್ಚುತ್ತಿವೆ. ಆ ಪ್ರಶ್ನೆಗಳಿಗೆ ಉತ್ತರಗಳು ಈಗ ಭಾರತದ ಕೈಯಲ್ಲಿವೆ ಎಂಬ ಭಾವನೆ ಬಲಗೊಳ್ಳುತ್ತಿದೆ. ಆದರೆ ಭಾರತಕ್ಕೆ ಮುಂದಿರುವ ಸಮಸ್ಯೆ ತುಂಬಾ ಕ್ಲಿಷ್ಟಕರವಾದದ್ದು. ಒಂದು ಭಾಗದಲ್ಲಿ ನೆರೆಯ ದೇಶ ಬಾಯಾರಿಕೆಯಿಂದ ಇದೆ, ಮತ್ತೊಂದು ಭಾಗದಲ್ಲಿ ತನ್ನ ರಾಜ್ಯಗಳ ಅಗತ್ಯಗಳಿವೆ. ರಾಜಕೀಯಗಳು ಬಿಸಿಯಾಗುತ್ತಿವೆ. ವಿರೋಧ ಪಕ್ಷ ಪ್ರಶ್ನಿಸುತ್ತಿದೆ, ಮೊದಲು ನಮ್ಮ ಜನರ ಹಕ್ಕುಗಳು ಏನಾಗುತ್ತವೆ? ನೀರನ್ನು ಕೊಡುವುದು ಭವಿಷ್ಯಕ್ಕೆ ಅಪಾಯವಲ್ಲವೇ? ಆದರೆ
ದೌತ್ಯವು ಭಾವೋದ್ವೇಗಗಳೊಂದಿಗೆ ನಡೆಯುವುದಿಲ್ಲ. ಅದು ಸಮಯವನ್ನು, ಪರಿಸ್ಥಿತಿಯನ್ನು ನೋಡಿ ಮಾತ್ರ ನಡೆಯುತ್ತದೆ. ಅಷ್ಟರಲ್ಲಿ ಒಂದು ನಿಶಬ್ದ ಸಭೆಯಲ್ಲಿ ಒಂದು ಕೀಲಕ ಮಾತು ಕೇಳಿಸಿತು. ನಾವು ನೀರನ್ನು ಕೊಟ್ಟರೆ ಬದಲಿಗೆ ನಮಗೆ ಏನು ಬರುತ್ತದೆ? ಆ ಒಂದು ವಾಕ್ಯದೊಂದಿಗೆ ಕಥೆಯ ದಿಕ್ಕು ಬದಲಾಗಿ ಹೋಯಿತು. ನೀರು ಈಗ ಬೇರಸಾರದ ಸಾಧನವಾಗಿ ಬದಲಾಗಿದೆ. ಈ ಒಂದು ನಿರ್ಣಯದೊಂದಿಗೆ ಗಡಿಭದ್ರತೆ, ವಾಣಿಜ್ಯ, ವ್ಯೂಹಾತ್ಮಕ ಸಹಕಾರ ಎಲ್ಲವೂ ಬೆಸೆದುಕೊಂಡಿವೆ. ಢಾಕಾದಲ್ಲಿ ಎದುರುನೋಟಗಳು ಹೆಚ್ಚಿವೆ. ಡೆಲ್ಲಿಯಲ್ಲಿ ಆಲೋಚನೆಗಳು ತೀವ್ರವಾಗಿವೆ. ನದಿಗಳು ಇನ್ನೂ ಹರಿಯುತ್ತಿವೆ, ಆದರೆ ನಿರ್ಣಯಗಳು ಮಾತ್ರ ನಿಲ್ಲಿ ಹೋಗಿವೆ. ಒಂದು ಭಾಗದಲ್ಲಿ ಒಣಗಿದ ಗಂಟಲುಗಳು, ಮತ್ತೊಂದು ಭಾಗದಲ್ಲಿ ಅಧಿಕಾರದ ಲೆಕ್ಕಾಚಾರ. ಪ್ರಪಂಚದ ಗಮನ ಈಗ ಇಲ್ಲಿಯೇ ಇದೆ, ಏಕೆಂದರೆ ಇದು ಎರಡು ದೇಶಗಳ ನಡುವಿನ ವಿಷಯ ಮಾತ್ರವಲ್ಲ, ಇದು ಬರುವ ಕಾಲದಲ್ಲಿ ಏಷ್ಯಾ ನೀರಿನ ರಾಜಕೀಯಗಳ ದಿಕ್ಕನ್ನು ನಿರ್ಣಯಿಸುವ ಕ್ಷಣ. ಈ ಮಧ್ಯೆ ಕೆಲವು ಮೂರನೇ ಪಕ್ಷಗಳ ಚಲನೆಗಳು ಶುರುವಾಗಿವೆ. ಕೆಲವರು ಘರ್ಷಣೆ ಹೆಚ್ಚಲು ಬಯಸುತ್ತಿದ್ದಾರೆ, ಇನ್ನು ಕೆಲವರು ಭಾರತ ಬಾಗಬೇಕು ಎಂದು ಒತ್ತಡ ಹಾಕುತ್ತಿದ್ದಾರೆ. ಅಪನಂಬಿಕೆಗಳು ವೇಗವಾಗಿ ಹರಡುತ್ತಿವೆ. ಮೀಡಿಯಾ ವಾತಾವರಣ ಬಿಸಿಯಾದಿ ಹೋಗಿದೆ. ಈ ಗಲಿಬಿಲಿಯಲ್ಲಿ ಒಂದು ನಿರ್ಣಯ ಅನಿವಾರ್ಯವಾಗಿದೆ. ಅದು ಸ್ನೇಹವನ್ನು ಬೆಳೆಸಬಹುದು ಅಥವಾ ದೂರವನ್ನು ಸೃಷ್ಟಿಸಬಹುದು. ಸೂರ್ಯೋದಯದೊಂದಿಗೆ ಪರಿಸ್ಥಿತಿ ಮತ್ತಷ್ಟು ಸ್ಪಷ್ಟವಾಯಿತು. ಬಾಂಗ್ಲಾದೇಶದಿಂದ ಸ್ಪಷ್ಟ ಸಂಕೇತಗಳು ಬಂದವು. ಸಮಯ ಅವರ ಪಕ್ಷದಲ್ಲಿಲ್ಲ. ನೀರು ಈಗ ಪೂರ್ಣ ಪ್ರಮಾಣದ ಸಂಕಷ್ಟ. ಡೆಲ್ಲಿಯಲ್ಲಿ ಇತಿಹಾಸ ಮತ್ತೆ ತೆರೆದುಕೊಂಡಿತು. ಇದು ಮೊದಲ ಬಾರಿಯಲ್ಲ. ಹಿಂದೆಯೂ ನೀರಿನ ವಿವಾದಗಳು ಬಂದಿವೆ, ಒಪ್ಪಂದಗಳು ನಡೆದಿವೆ. ಆದರೆ ರಾಜಕೀಯಗಳು ಯಾವಾಗಲೂ ನದಿಗಳ ಹರಿವನ್ನು ಬದಲಾಯಿಸಿವೆ. ಈಗ ಮತ್ತೆ ಅದೇ ತಿರುವು. ಭಾರತ ದೇಶಕ್ಕೆ ಮುಂದೆ ಒಂದು ಕಠಿಣ ಆಯ್ಕೆಯಿದೆ. ಅದರ ಮುಂದೆ 3 ಸ್ಪಷ್ಟ ಮಾರ್ಗಗಳು ಪರಿಚಯವಾಗಿವೆ. ಮೊದಲನೆಯದು ಸಂಪೂರ್ಣವಾಗಿ ನಿರಾಕರಿಸುವುದು, ಅಂದರೆ ಬಾಂಗ್ಲಾದೇಶ್ಗೆ ನೀರನ್ನು ಅಸಲೂ ನೀಡದಿರುವುದು. ಎರಡನೆಯದು ಯಾವುದೇ ಷರತ್ತುಗಳಿಲ್ಲದೆ ಸಂಪೂರ್ಣ ಸಹಾಯ ಮಾಡುವುದು, ಅಂದರೆ ಯಾವುದೇ ಬೇಡಿಕೆಗಳಿಲ್ಲದೆ ನೀರನ್ನು ಸ್ವೇಚ್ಛೆಯಾಗಿ ಹಂಚಿಕೊಳ್ಳುವುದು. ಮೂರನೆಯದು ಷರತ್ತುಗಳೊಂದಿಗೆ ಸಹಾಯ ಮಾಡುವುದು, ಅಂದರೆ ನೀರನ್ನು ಕೊಡುವಾಗ ಕೆಲವು ನಿಯಮಗಳನ್ನು ಹೇರಿಕೆ ಮಾಡುವುದು. ಈ ಮೂರನೇ ಮಾರ್ಗವನ್ನು ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ, ಏಕೆಂದರೆ ಷರತ್ತುಗಳು ಯಾವಾಗಲೂ ಹೊಸ ವಿವಾದಗಳಿಗೆ ಅವಕಾಶ ನೀಡುತ್ತವೆ. ಅವು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ದೊಡ್ಡ ಸಮಸ್ಯೆಗಳಾಗಿ ಬದಲಾಯಿಸಿ ಎರಡು ದೇಶಗಳ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಹಾಳು ಮಾಡುತ್ತವೆ. ಉದಾಹರಣೆಗೆ, ಒಂದು ಷರತ್ತನ್ನು ಪಾಲಿಸದಿದ್ದರೆ ಅದು ಆರೋಪಗಳು, ಟೀಕೆಗಳು ಮತ್ತು ದೌತ್ಯಪರ ಒತ್ತಡಕ್ಕೆ ಕಾರಣವಾಗುತ್ತದೆ. ಆದರೂ ಭಾರತ ದೇಶ ಈ 3 ಮಾರ್ಗಗಳಲ್ಲಿ ಯಾವುದನ್ನೂ ಆಯ್ದುಕೊಳ್ಳದೆ ಒಂದು ಸಮತೋಲನಪೂರ್ಣ ಮತ್ತು ಚಿಂತನಶೀಲ ನಿರ್ಣಯ ತೆಗೆದುಕೊಂಡಿತು. ಇದು ಪೂರ್ಣ ಪ್ರಮಾಣದ ಅಂಗೀಕಾರವಲ್ಲ, ಅಂದರೆ ಬಾಂಗ್ಲಾದೇಶನ ಎಲ್ಲ ಬೇಡಿಕೆಗಳನ್ನು ಅಂಗೀಕರಿಸದಿರುವುದು. ಅದೇ ಸಮಯದಲ್ಲಿ ಪೂರ್ಣ ಪ್ರಮಾಣದ ನಿರಾಕರಣವೂ ಅಲ್ಲ, ಅಂದರೆ ನೀರನ್ನು ಸಂಪೂರ್ಣವಾಗಿ ನಿರಾಕರಿಸದಿರುವುದು. ಇದು ಭಾವೋದ್ವೇಗಗಳಿಗೆ ಒಳಗಾಗದ, ಭವಿಷ್ಯದ ಪರಿಣಾಮಗಳನ್ನು ಮುಂದೆಯೇ ಆಲೋಚಿಸಿದ ಒಂದು ಪ್ರಾಯೋಗಿಕ ನಿರ್ಣಯ. ಇದರ ಹಿಂದಿನ ಆಲೋಚನೆ ಏನೆಂದರೆ, ತಕ್ಷಣ ಸಮಸ್ಯೆಯನ್ನು ಬಗೆಹರಿಸುವುದಷ್ಟೇ ಅಲ್ಲದೆ ದೀರ್ಘಕಾಲೀನ ಸಂಬಂಧಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು. ಭಾರತ ದೇಶ ಇಂತಹ ನಿರ್ಣಯಗಳಲ್ಲಿ ತನ್ನ ರಾಷ್ಟ್ರೀಯ ಪ್ರಯೋಜನಗಳನ್ನು, ಪರಿಸರ ಸಮತೋಲನವನ್ನು ಮತ್ತು ನೆರೆಯ ದೇಶಗಳೊಂದಿಗಿನ ಸಹಕಾರವನ್ನು ಸಮಾನವಾಗಿ ಪರಿಗಣಿಸಿತು. ಚಿವರೆಗೆ ಭಾರತ ದೇಶ ನೀರನ್ನು ನೀಡಲು ಅಂಗೀಕರಿಸಿತು, ಆದರೆ ಅದರೊಂದಿಗೆ ಒಂದು ಮುಖ್ಯ ಸಂದೇಶವನ್ನು ಕಳುಹಿಸಿತು. ಆ ಸಂದೇಶವೇನೆಂದರೆ, ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಇನ್ನು ಮುಂದೆ ದೇಶಗಳ ನಡುವಿನ ಸಂಬಂಧಗಳು ಭಾವೋದ್ವೇಗಗಳು ಅಥವಾ ಐತಿಹಾಸಿಕ ಬಂಧಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಬದಲಿಗೆ ಅವು ಸಂಪನ್ಮೂಲಗಳು, ಮುಖ್ಯವಾಗಿ ನೀರು, ಇಂಧನ, ಭೂಮಿ ಇತ್ಯಾದಿ ಸಹಜ ಸಂಪನ್ಮೂಲಗಳ ಮೇಲೆ ಅವಲಂಬಿಸಿ ನಿರ್ಣಯಿಸಲ್ಪಡುತ್ತವೆ. ಈ ನಿರ್ಣಯದ ಫಲವಾಗಿ ಬಾಂಗ್ಲಾದೇಶದಲ್ಲಿ ನೀರು ಮತ್ತೆ ಹರಿಯಲು ಶುರುವಾಯಿತು. ತೀಸ್ತಾ ಅಥವಾ ಗಂಗಾ ಇಂತಹ ನದಿಗಳಿಂದ ಬರುವ ನೀರು ಮತ್ತೆ ಲಭ್ಯವಾಯಿತು. ಇದರಿಂದ ಜನರು ಉಸಿರು ತೆಗೆದುಕೊಂಡರು. ಮುಖ್ಯವಾಗಿ ರೈತರು, ಅವರ ಜೀವನಾಧಾರ ನೀರಿನ ಮೇಲೆ ಅವಲಂಬಿತವಾಗಿರುವವರು ಕಣ್ಣುಗಳಲ್ಲಿ ಮತ್ತೆ ಆಶೆ ಕಾಣಿಸಿತು. ಅವರ ಬೆಳೆಗಳು ಒಣಗದೆ ರಕ್ಷಣೆಯಾದವು ಮತ್ತು ಆರ್ಥಿಕ ಸ್ಥಿರತೆ ಕೆಲವು ಮಟ್ಟಿಗೆ ಮರಳಿ ಬಂತು. ಇದು ತಕ್ಷಣ ಉಪಶಮನ ನೀಡಿದರೂ ಎಲ್ಲರಿಗೂ ಒಂದು ವಿಷಯ ಸ್ಪಷ್ಟವಾಗಿತ್ತು: ಇದು ಶಾಶ್ವತ ಪರಿಹಾರವಲ್ಲ. ಭಾರತ ದೇಶಕ್ಕೆ ಇದು ಜಲದೌತ್ಯಕ್ಕೆ ಒಂದು ಆರಂಭ ಮಾತ್ರ. ಜಲದೌತ್ಯ ಅಂದರೆ ನೀರನ್ನು ಒಂದು ದೌತ್ಯಪರ ಸಾಧನವಾಗಿ ಬಳಸಿ ನೆರೆಯ ದೇಶಗಳೊಂದಿಗಿನ ಸಂಬಂಧಗಳನ್ನು ನಿರ್ವಹಿಸುವುದು. ಒಂದು ನದಿ, ಉದಾಹರಣೆಗೆ ತೀಸ್ತಾ ಅಥವಾ ಗಂಗಾ, ಸ್ನೇಹಿತವನ್ನು ಸೃಷ್ಟಿಸಬಹುದು, ಎರಡು ದೇಶಗಳನ್ನು ಒಂದಾಗಿ ಬಂಧಿಸಬಹುದು.
ಅದೇ ಸಮಯದಲ್ಲಿ ಅದೇ ನದಿ ದೂರವನ್ನು ಹೆಚ್ಚಿಸಬಹುದು, ವಿವಾದಗಳು ಮತ್ತು ಶತ್ರುತ್ವಗಳಿಗೆ ಕಾರಣವಾಗಬಹುದು. ನದಿಗಳು ಗಡಿಗಳನ್ನು ದಾಟಿ ಹರಿಯುತ್ತವೆ, ಆದ್ದರಿಂದ ಅವುಗಳ ನಿರ್ವಹಣೆ ಒಂದು ದೇಶದ ಸಾರ್ವಭೌಮತ್ವಕ್ಕೆ ಮಾತ್ರ ಸೀಮಿತವಲ್ಲ, ಅದು ಅಂತಾರಾಷ್ಟ್ರೀಯ ಸಹಕಾರವನ್ನು ಬೇಡುತ್ತದೆ. ಈ ಕಥೆ ಇಲ್ಲಿಗೆ ನಿಲ್ಲುವುದಿಲ್ಲ. ಇಂದು ಬಾಂಗ್ಲಾದೇಶ್ನೊಂದಿಗೆ ಎದುರಿಸಿದ ಸಮಸ್ಯೆ ನಾಳೆ ಮತ್ತೊಂದು ನೆರೆಯ ದೇಶದೊಂದಿಗೆ, ಉದಾಹರಣೆಗೆ ಪಾಕಿಸ್ತಾನ್, ನೇಪಾಳ್ ಅಥವಾ ಭೂತಾನ್ನೊಂದಿಗೆ ಮತ್ತೆ ಪುನರಾವರ್ತಿಸಲಾಗುತ್ತದೆ. ಅಷ್ಟರಲ್ಲಿ ಪ್ರಶ್ನೆ ಮತ್ತೆ ಅದೇ ಇರುತ್ತದೆ: ನೀರನ್ನು ಹಂಚಿಕೊಳ್ಳಬೇಕೇ ಅಥವಾ ನೀರನ್ನು ಅಧಿಕಾರ ಮತ್ತು ನಿಯಂತ್ರಣದ ಸಾಧನವಾಗಿ ಬದಲಾಯಿಸಬೇಕೇ? ಬರುವ ಕಾಲದಲ್ಲಿ ಅಸಲಿ ಹೋರಾಟ ಇದೆ. ಯುದ್ಧಗಳು ಇನ್ನು ಮುಂದೆ ಬಂದೂಕುಗಳೊಂದಿಗಲ್ಲ, ನೀರಿನ ಕೊಳಾಯಿಗಳೊಂದಿಗೆ ನಡೆಯುತ್ತವೆ.